ಹಲೋ ಸ್ಟೂಡೆಂಟ್ಸ್, ಏನ್ ಸಮಾಚಾರ? ಎಲ್ಲ ಆರಾಮಾಗಿದ್ದೀರಾ? ನೋಡ್ತಿದ್ದೀರಾ ವಿಡಿಯೋಗಳನ್ನ? ಓಕೆ ಫೈನ್, ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಓಕೆ, ಸೊ ನಿಮಗೋಸ್ಕರ 8ನೇ ವಿಡಿಯೋನ ತಗೊಂಡು ಬಂದಿದ್ದೇವೆ. 8ನೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದು ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ದೆನ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಆಕ್ಸಿಸ್ ಆಫ್ ಡೈಪೋಲ್. ಬಾರಿ ಇಂಪಾರ್ಟೆಂಟ್ ಡೆರಿವೇಶನ್ ಇದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕಾಂಪಿಟೇಷನ್ ಅಲ್ಲೂ ಸಾಕಷ್ಟು ಕ್ವೆಶ್ಚನ್ಸ್ ಗಳು ಬರ್ತವೆ. ಏನಂತ ನೋಡೋಣ. ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಡೈಪೋಲ್. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಿಂಗಂದ್ರೆ ಏನಂತ ಹೇಳಿ ನೋಡೋಕೆ ಶುರು ಮಾಡೋಣ. ಓಕೆ, ನಿಮಗೆ ಏನೇನು ಮಾಡಬೇಕಾಗಿತ್ತು ಅದನ್ನೆಲ್ಲಾನು ಮಾಡಿದೀರಾ ನೀವೀಗ. ಎಲ್ಲಾ ಡಿಸ್ಟರ್ಬೆನ್ಸ್ ಅನ್ನ ತೆಗೆದು ಒಂದ್ ಕಡೆ ಕೂತ್ಕೊಂಡು 1 ಅವರ್ ವಿಡಿಯೋ ಅಥವಾ 15 ಮಿನಿಟ್ಸ್ ಎಷ್ಟಾಗುತ್ತೆ ಅಷ್ಟರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ ಫೈನ್. ಸೊ ಎಲ್ಲರೂ ಪೆನ್ ನೋಟ್ಬುಕ್ ಅನ್ನ ತೆಗೀರಿ. ಪೆನ್ ನೋಟ್ಬುಕ್ ತೆಗೆದು ಎಲ್ಲ ಬರ್ಕೊಡೋಕೆ ಶುರು ಮಾಡಿ ಏನ್ ಮಾಡ್ತಿದೀವಿ ಅಂತ ಹೇಳಿ. ಓಕೆ ಫೈನ್. ಎಲ್ಲರೂ ಹೆಡ್ಡಿಂಗ್ ಹಾಕ್ತೀರಾ ಈಗ? ಹೆಡ್ಡಿಂಗ್ ಎಲೆಕ್ಟ್ರಿಕ್ ಡೈಪೋಲ್. ಏನ್ ಹೆಡ್ಡಿಂಗ್ ಹಾಕ್ತೀರಾ? ಎಲೆಕ್ಟ್ರಿಕ್ ಡೈಪೋಲ್. ಗುಡ್. ದ ಹೆಡ್ಡಿಂಗ್ ಎಲೆಕ್ಟ್ರಿಕ್ ಡೈಪೋಲ್. ಆಲ್ರೆಡಿ ಕೇಳಿದಾರೆ ಇದನ್ನ 11th ಕ್ಲಾಸ್ ಅಲ್ಲಿ ಕೆಮಿಸ್ಟ್ರಿಯಲ್ಲಿ ಆಲ್ರೆಡಿ ಕೇಳಿದಾರೆ. ಎಲೆಕ್ಟ್ರಿಕ್ ಡೈಪೋಲ್. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು? ಟು ಈಕ್ವಲ್ ಅಂಡ್ ಬಂದ್ ಮಾಡಬಾರ್ದು. ಇದೇನು ಮಾರ್ಕರ್ ಸ್ಟಾರ್ಟ್. ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್. ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ separated by small distance. They are called electric dipole. Okay, for example ಇಲ್ಲಿ -q ಅಂತ ಇದೆ. -q. ಅದೇ ರೀತಿಯಾಗಿ ಇಲ್ಲಿ ಮುಂದೆ ಹೋಗಿ ಒಂದು +q ಅಂತ ಇದೆ. ಸೊ ಇದರ ನಡುವೆ ಇರುವಂತ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದೆ. ಇಲ್ಲಿ ಲೆಂದಿಯಾಗಿ ತೋರಿಸಿದ್ರೆ ನನಗೆ ಅರ್ಥ ಆಗಲಿ ಅಂತ ಹೇಳಿ. ಯೂಶುವಲಿ ದಿಸ್ ಡಿಸ್ಟೆನ್ಸ್ ಇಸ್ ರಿಪ್ರೆಸೆಂಟೆಡ್ ಬೈ 2l. ಎಷ್ಟಂತ ರಿಪ್ರೆಸೆಂಟ್ ಮಾಡ್ತಾರೆ ಇದನ್ನ? 2l ಅಂತ. ಆಮೇಲೆ ಈ ಕಡೆ 2l ಅಂತ ಡಿಸ್ಟೆನ್ಸ್. ಆಮೇಲೆ ಒಂದು ಪಾಯಿಂಟ್ O ಅಂತ ತೋರಿಸ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ಸೆಂಟರ್ ಆಫ್ ಡೈಪೋಲ್. ಇದಕ್ಕೆ ಸೆಂಟರ್ ಆಫ್ ಡೈಪೋಲ್ ಅಂತ ಕರೀತೀವಿ. ದಿಸ್ ಇಸ್ L ಅಂಡ್ ದಿಸ್ ಇಸ್ L. L ಎರಡು ಸೇರ್ಕೊಂಡು 2l. ಸುಮ್ಮನೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಹೇಳಿ 2l ತಗೊಂಡಿರೋದು. ಆಮೇಲೆ ಎಕ್ಸಾಂಪಲ್ ಏನು? ಎಕ್ಸಾಂಪಲ್ಸ್ ಗಳು ನೋಡ್ತೀರಾ ನೀವು. HCl ಇದೆಲ್ಲ, HCl ಮಾಲಿಕ್ಯೂಲ್ ಇರುತ್ತಲ್ಲ. HCl ಮಾಲಿಕ್ಯೂಲ್ ಅಲ್ಲಿ ಏನಾಗಿದೆ? ಒಂದು H+ ಇದೆ, ಆಮೇಲೆ ಇನ್ನೊಂದು Cl- ಇದೆ. ಈ ಆಟಮ್ ಇದೆ, ಆಮೇಲೆ ಇದೊಂದು ಆಟಮ್ ಇದೆ. ಸೊ ಇದ್ರ ನಡುವೆ ಸೆಂಟರ್ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತಲ್ಲ, ಇದೇ ಡೈಪೋಲ್. ಇದು ಕೆಮಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಇದು ನೋಡೋದಿಲ್ಲ ನಾವು. ಈ ಕೆಮಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಕ್ ಹೋಗೋದಿಲ್ಲ. ನಮಗೆ ಬೇಕಾಗಿದ್ದು ಇಷ್ಟು ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಗೊತ್ತಾಗ್ತಿದೆ ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು? ಅರ್ಥ ಆಯ್ತಾ? ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ is called electric dipole. Next, there is something called dipole moment. ಏನಂತ ಕರೀತೀವಿ ಇದಕ್ಕೆ? ಡೈಪೋಲ್ ಮೊಮೆಂಟ್ ಅಂತ ಕರೀತೀವಿ. ಡೈಪೋಲ್ ಮೊಮೆಂಟ್ ಇಸ್ ರಿಪ್ರೆಸೆಂಟೆಡ್ ಬೈ P, ಸ್ಮಾಲ್ p ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಡೈಪೋಲ್ ಮೊಮೆಂಟ್ ಇಸ್ ರಿಪ್ರೆಸೆಂಟೆಡ್ ಆಸ್ ಪ್ರಾಡಕ್ಟ್ ಆಫ್ ಐದರ್ ಚಾರ್ಜ್. ಯಾವ್ದಾದ್ರು ಒಂದು ಚಾರ್ಜ್ ತಗೋಬೇಕು, ಇಂಟು ಅದ್ರ ಜೊತೆಗೆ ಏನ್ ಮಾಡ್ಬೇಕು? ಡಿಸ್ಟೆನ್ಸ್. ಅದ್ರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿ L ಇದೆ, ಎರಡು ಸೇರ್ಕೊಂಡು 2l ಆಯ್ತು. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ಕರಿತೀವಿ. ಇದು ವೆಕ್ಟರ್ ಸೈನ್ ಹಾಕಿದೀನಿ, ಯಾಕಂತ ಹೇಳ್ತೀನಿ. ಸೊ ಡೈಪೋಲ್ ಮೊಮೆಂಟ್ ಅಂದ್ರೆ ಏನಿದು? ಪ್ರಾಡಕ್ಟ್ ಆಫ್ either charge and distance of dipole is called electric dipole moment. Product of either charge ಅಂದ್ರೆ ಇದು, and distance of dipole ಅಂದ್ರೆ 2l. ಆಮೇಲೆ p ಇದೆಲ್ಲ, it is a vector quantity. p ಅನ್ನೋದು ಏನಿದೆ? this p is vector quantity. ಇದೇನಿದೆ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಇದೆ. ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಇದಕ್ಕೆ ಡೈರೆಕ್ಷನ್ ಇರಬೇಕಲ್ಲ. ಇಟ್ಸ್ ಡೈರೆಕ್ಷನ್. What is the direction of it? Its direction is from negative charge to positive charge. ನೆಗೆಟಿವ್ ಚಾರ್ಜ್ ಇಂದ ಎಲ್ಲಿಗೆ ಇರುತ್ತದೆ? ಪಾಸಿಟಿವ್ ಚಾರ್ಜ್ ಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಆಮೇಲೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಯಾವ ಕಡೆ ಇರುತ್ತೆ? ಈ ರೀತಿಯಾಗಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇದೆ. ಈ ಕಡೆ ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಕಡೆಗೆ ಬರಬೇಕು. ನೆಕ್ಸ್ಟ್ ಇದು ಯೂನಿಟ್ ಬಗ್ಗೆ ಮಾತಾಡ್ತೀವಿ. ಸೊ ಯೂನಿಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಾರ್ಮುಲಾ ಬೇಕು ನಮಗೆ. ಏನಾಗಿದೆ ಅದು? P is equal to ಫಾರ್ಮುಲಾ ಏನಿದೆ? Q into 2l ಅಂತ ಇದೆ. ಸೊ Q into 2l ಇದ್ರೆ ಯೂನಿಟ್ ನೋಡಿದ್ರೆ ಯೂನಿಟ್ ಏನಾಗುತ್ತೆ? Q ಅಂದ್ರೆ ಕೂಲಂಬ್, 2l ಅಂದ್ರೆ ಏನದು? ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಅದಕ್ಕೆ ಏನಾಗುತ್ತೆ? ಕೂಲಂಬ್ ಮೀಟರ್. ಸೊ ವಾಟ್ ಈಸ್ ದ ಯೂನಿಟ್ ಆಫ್ P? ಯೂನಿಟ್ ಆಫ್ P is going to be ಕೂಲಂಬ್ ಮೀಟರ್ ಆಗಿದೆ. ನೆಕ್ಸ್ಟ್ ಡೈಮೆನ್ಷನ್ ಫಾರ್ಮುಲಾ ನೋಡಿ. ಡೈಮೆನ್ಷನ್ ಫಾರ್ಮುಲಾ ಆಫ್ ಏನಿದು? ಡೈಪೋಲ್ ಮೊಮೆಂಟ್. ಕೂಲಂಬ್ ಅಂದ್ರೆ ನಿಮಗೆ ಗೊತ್ತಿದೆ. ಕೂಲಂಬ್ ಅಂದ್ರೆ ಏನಾಗುತ್ತೆ? 80. ಕೂಲಂಬ್ ಅಂದ್ರೆ ಏನಾಗುತ್ತೆ? 80 ಗೊತ್ತಲ್ಲ ನಿಮಗೆ. I is equal to Q divided by T ಅಂತ ಹೇಳಿದ್ದೆ.
ಸೊ q is equal to ಏನಾಗುತ್ತೆ it. I ಅಂದ್ರೆ ಏನು ಆಂಪಿಯರ್, t ಅಂದ್ರೆ ಏನು ಟೈಮ್. ಸೊ ದಟ್ ಇಸ್ ಗೋಯಿಂಗ್ ಟು ಬಿ at. ಸೊ q ದ ಡೈಮೆನ್ಷನ್ ಫಾರ್ಮುಲಾ ಏನಾಗುತ್ತೆ at. ಇಲ್ಲಿ ಕೂಲಂಬ್ ಇದೆ at. ಆಮೇಲೆ ಮೀಟರ್ ಅಂದ್ರೆ l. ಸೊ ದಿಸ್ ಇಸ್ ದ ಡೈಮೆನ್ಷನ್ ಫಾರ್ಮುಲಾ ಆಫ್ ಡೈಪೋಲ್ ಮೊಮೆಂಟ್. ಸೊ atl. ಬಾರಿ ಸಿಂಪಲ್ ಆಗಿರೋ ಥಿಂಗ್ಸ್ ಅನ್ನ ಹೇಳಿದೆ. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ತೋರಿಸಿದೀನಿ ಡಯಾಗ್ರಾಮೆಟಿಕಲಿ. ಡೈಪೋಲ್ ಮೊಮೆಂಟ್ ಒಂದು ಡೆಫಿನಿಷನ್ ಕೊಟ್ಟಿದ್ದೀನಿ. ಆ ಡೈಪೋಲ್ ಮೊಮೆಂಟ್ ಅದ ಡೈರೆಕ್ಷನ್ ಹೇಳಿದೀನಿ, ಆಮೇಲೆ ಅದ್ರ ಯೂನಿಟ್ ಹೇಳಿದೀನಿ, ಡೈಮೆನ್ಷನ್ ಹೇಳಿದೀನಿ. ಇದನ್ನೆಲ್ಲ ಬರ್ಕೊಳ್ಳಿ. ಬರ್ಕೊಂಡ ತಕ್ಷಣ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಕ್ವಶನ್ಸ್ ಆದ್ಮೇಲೆ ಡೆರಿವೇಷನ್ಸ್ ನೋಡಕ್ ಶುರು ಮಾಡೋಣ. ಓಕೆ ಫೈನ್. ಅಳಿಸ್ತಾ ಇದ್ದೀನಿ ಇದನ್ನೆಲ್ಲನೂ. ಓಕೆ ಅಳಿಸಿದೀನಿ. ಓಕೆ ಫೈನ್. ಸೊ ಇದನ್ನ ಅಳಿಸೋಣ. ಅಳಿಸಿ ನೆಕ್ಸ್ಟ್ ಟಾಪಿಕ್ ಏನಿದೆ ಅಂತ ಹೇಳಿ ನೋಡೋಕೆ ಶುರು ಮಾಡೋಣ. ಓಕೆ ನೋಡಿ ಏನಾಗಿದೆ ಅಂತ ಹೇಳಿ ಒಂದು ಇಮಿಡಿಯೇಟ್ ಆಗಿ ಕ್ವಶನ್ ತಗೊಳ್ಳೋಣ. ಈಗ ಒಂದು ಕ್ವಶನ್ ತಗೊಳ್ಳೋಣ. ಯಾವ ರೀತಿಯ ಕ್ವಶನ್ ತಗೊಳ್ಳೋಣ? ವೆಕ್ಟರ್ ಕ್ವಾಂಟಿಟಿ ಅಲ್ಲ ಇದು. ಡೈಪೋಲ್ ಮೊಮೆಂಟ್ ಅಂದ್ರೆ ಏನಿದೆ? ಇದು ವೆಕ್ಟರ್ ಕ್ವಾಂಟಿಟಿ ಇದೆ. ಫಾರ್ ಎಕ್ಸಾಂಪಲ್ ಈ ರೀತಿಯ ಕ್ವಶನ್ ಇದೆ. ಹಿಂಗಿದೆ ಈ ರೀತಿಯಾಗಿ ಇದು ಎಕ್ಸ್ ಆಕ್ಸಿಸ್ ಇದೆ, ಆಮೇಲೆ ಇದು ವೈ ಆಕ್ಸಿಸ್. ಸೊ ಈ ರೀತಿಯಾಗಿದೆ ಅಂದ್ರೆ ಇಲ್ಲೊಂದು ಚಾರ್ಜ್ ಇಟ್ಟಿದ್ದೀವಿ. ಲೆಟ್ ಮಿ ಕಾಲ್ ದಟ್ ಚಾರ್ಜ್ -2q. ಇದಕ್ಕೆ ಏನಂತ ಕರಿತೀನಿ ನಾನು? -2q ಅಂತ ತಗೋತೀನಿ. ಆಮೇಲೆ ಇಲ್ಲೊಂದು ಚಾರ್ಜ್ ಇಟ್ಟಿದ್ದೀನಿ. ದಟ್ ಚಾರ್ಜ್ ಇಸ್ q. ಇಲ್ಲೊಂದು ಚಾರ್ಜ್ q ಈ ರೀತಿ ಇಟ್ಟಿದ್ದೀನಿ. ಇಟ್ಸ್ ಕೋಆರ್ಡಿನೇಟ್ಸ್ ಆರ್ ಲೆಟ್ ಮಿ ಟೇಕ್ 0,a. ಯಾಕಂದ್ರೆ ಇದು y ಆಕ್ಸಿಸ್ ಮೇಲೆ ಇದೆಯಲ್ಲ, y ಆಕ್ಸಿಸ್ ಮೇಲೆ ಇದೆ ಅಂದ್ರೆ x ಆಕ್ಸಿಸ್ ಕೋಆರ್ಡಿನೇಟ್ 0 ಆಗುತ್ತೆ. ಸೊ 0,a. ಆಮೇಲೆ ಈ ಕಡೆ ಒಂದು ಚಾರ್ಜ್ ಇಟ್ಟಿದ್ದೀನಿ. ಲೆಟ್ ಮಿ ಕಾಲ್ ದಟ್ ಆಸ್ ಅಗೇನ್ +q. ಇಲ್ಲೊಂದು +q ಚಾರ್ಜ್ ಇಟ್ಟಿದ್ದೀನಿ. ಆಮೇಲೆ ಇದ್ರ ಕೋಆರ್ಡಿನೇಟ್ಸ್ ಇಲ್ಲೊಂದು ಪಾಯಿಂಟ್ ಇದೆ. ಇದ್ರ ಕೋಆರ್ಡಿನೇಟ್ಸ್ ಏನಿದೆ ಅಂದ್ರೆ a,0 ಇದೆ. a,0 ಇದೆ ಇಲ್ಲಿ. ಆಮೇಲೆ ಇಲ್ಲಿ ಚಾರ್ಜ್ ಎಷ್ಟಿದೆ? ನಾನು ಒಂದು +q ಅಂತ ಚಾರ್ಜ್ ಇಟ್ಟಿದ್ದೀನಿ ಈ ರೀತಿಯಾಗಿ. ಓಕೆ, ನೌ ದೇ ಆರ್ ಆಸ್ಕಿಂಗ್ ಯು ಫೈಂಡ್ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಆಫ್ ಸಿಸ್ಟಮ್. ಈ ಸಿಸ್ಟಮ್ ಡೈಪೋಲ್ ಮೊಮೆಂಟ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಯಾವ ರೀತಿಯಾಗಿ ಮಾಡಬೇಕು? ಇಲ್ಲೊಂದು ಡೈಪೋಲ್ ಕಾಣಿಸ್ತಿದೆ ನಿಮಗೆ. ಇಲ್ಲಿ -2q +q ಇದೆ. ಬಟ್ ಇಲ್ಲಿ ಚಾರ್ಜಸ್ ಈಕ್ವಲ್ ಇಲ್ಲ. ಈಕ್ವಲ್ ಮಾಡ್ಕೋಬಹುದು ನೀವು. ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿ ಈ ಕ್ವಶನ್ ಅನ್ನು. ಯಾವ ರೀತಿಯಾಗಿ ಮಾಡ್ಬೋದು? ಇಲ್ಲಿ -2q ಇದೆಯಲ್ಲ, ಅದೇನ್ ಬರೀತೀನಿ ನಾನು? ಒಂದು ಸರಿ ಒಂದು -q ಬರೀತೀನಿ. ಆಮೇಲೆ ಇನ್ನೊಂದು ಸರಿ ಇನ್ನೊಂದು -q ಅಂತ ಬರೀತೀನಿ. ಎರಡು -q ಸೇರ್ಕೊಂಡು ಏನಾಗುತ್ತೆ? -2q ಅಂತ ಆಗುತ್ತೆ. ಅದತ್ರ ಗೊತ್ತಿದೆ ನಿಮಗೆ. ಇಲ್ಲಿ ಮೇಲ್ಗಡೆ ಹೋದ ತಕ್ಷಣ ಇನ್ನೊಂದು ಚಾರ್ಜ್ ಬಂತು. ಏನಂತ ತಗೊಂಡಿದ್ರೆ ಅದನ್ನ q ಅಂತ ತಗೊಂಡ್ರೆ ಅದ್ರದ್ದು ಎಷ್ಟಿದೆ? a,0 ಇದೆ. a,0. ಸೊ ಅದರ ಸಲುವಾಗಿ ಇಲ್ಲಿ ಮೈನಸ್ ಇಂದ ಪ್ಲಸ್ ಕಡೆಗೆ ಒಂದು ಡೈಪೋಲ್ ಮೂವ್ಮೆಂಟ್ ಆಗುತ್ತೆ. ಲೆಟ್ ಮಿ ಕಾಲ್ ದ ಡೈಪೋಲ್ ಮೂವ್ಮೆಂಟ್ as p1. ಅದಕ್ಕೆ p1 ಅಂತ ಕರೀತೀವಿ. ಆಮೇಲೆ x ಆಕ್ಸಿಸ್ ಅಲ್ಲಿ ನೋಡಿ, ಈ -q ಜೊತೆಗೆ ಇನ್ನೊಂದು ಇಲ್ಲಿ +q ಇದೆ. ಸೊ +q ಇದ್ರ ಕೋಆರ್ಡಿನೇಟ್ಸ್ ಏನಿದೆ? ಸಾರಿ, ಇದು a,0 ಅಲ್ಲ, 0,a ಅಲ್ಲ, 0,a. ಆಮೇಲೆ ಇಲ್ಲೊಂದಿದೆ, ಏನದು? a,0. ಸೊ -q ಇಂದ +q ಕಡೆಗೆ ಇಲ್ಲೊಂದು ಡೈಪೋಲ್ ಮೂವ್ಮೆಂಟ್ ಇದೆ. ಸೊ ಇದಕ್ಕೆ ಏನಂತ ಕರೀತೀನಿ ನಾನು? p2 ಅಂತ ಕರೀತೀನಿ. ಸೊ ಆ ಕಡೆ ಒಂದು p1 ಆಯ್ತು, ಆಮೇಲೆ ಈ ಕಡೆ ಒಂದು p2 ಆಯ್ತು. ಸೊ ಈ ಕಡೆ p1 ಒಂದೇ ಡೈಪೋಲ್ ಮೂವ್ಮೆಂಟ್, ಆಮೇಲೆ ಈ ಕಡೆ ಇರುವಂತ ಡೈಪೋಲ್ ಮೂವ್ಮೆಂಟ್ ಏನಿದು? p2. ಸೊ ಇದು ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿ, ಇದು ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿ. ಕಂಡುಹಿಡಿದಾದ್ಮೇಲೆ ಇಲ್ಲಿ ನೆಟ್ ಡೈಪೋಲ್ ಮೂವ್ಮೆಂಟ್ ಬರುತ್ತೆ. ನೆಟ್ ಡೈಪೋಲ್ ಮೂವ್ಮೆಂಟ್ ಕಂಡುಹಿಡ್ಕೊಳ್ಳಿ, ಬಾರಿ ಸಿಂಪಲ್. ಸೊ p1 ಕಂಡುಹಿಡ್ಕೊಳ್ಳಿ. ಸೊ p1 ಅಂದ್ರೆ ಹೆಂಗಾಗುತ್ತೆ? p1 ಇಲ್ಲಿ ಮೈನಸ್ ಇದೆ, -q ಇಂದ +q. ಎರಡು ನಡುವೆ ಡಿಸ್ಟೆನ್ಸ್ ಇದೆ. 0,a ಅಂದ್ರೆ a ಇದೆ. ಸೊ ಅದರ ಸಲುವಾಗಿ ಏನಾಗುತ್ತೆ? ಇದು q ಇಂಟು a ಆಗುತ್ತೆ. q ಇಂಟು a ಮೇಲೆ ನೆಗೆಟಿವ್ ಇಂದ ಪಾಸಿಟಿವ್ ಮೇಲೆ ಇದೆ. ಆಮೇಲೆ ಚಾರ್ಜ್ ಯಾವ್ದಾದ್ರು -q ಅಥವಾ +q ಒಂದು ಚಾರ್ಜ್ ನೋಡಿ, ಡಿಸ್ಟೆನ್ಸ್ ಏನು ತಗೊಳ್ಳಿ. ಅದೇ ರೀತಿಯಾಗಿ p2 ತಗೊಳ್ಳಿ. ಸೊ p2 ಏನಾಗುತ್ತೆ? ಇಲ್ಲೊಂದು -q ಇದೆ, ಇಲ್ಲೊಂದು +q ಇದೆ. ಡಿಸ್ಟೆನ್ಸ್ ಎಷ್ಟಿದೆ ಇದ್ರ ನಡುವೆ? a,0 ಅಂದ್ರೆ ಆ ಡಯಾಗ್ರಾಮ್ ಅಲ್ಲಿ ತೆಗೆದಿರೋದು. ಸೊ ಏನಾಯ್ತು? q ಇಂಟು a. ಸೊ p1 ಮತ್ತೆ p2 ಗಳು ಎರಡು ಏನಿದಾವೆ? ಈಕ್ವಲ್ ಇದಾವೆ. ಸೊ ಇದರ ಮ್ಯಾಗ್ನಿಟ್ಯೂಡ್ ಏನಿದೆ? ಎರಡು ಈಕ್ವಲ್ ಇರೋದನ್ನ ಏನಂತ ಕರೀತೀನಿ? ಇದಕ್ಕೆ p ಅಂತ ಕರೀತೀನಿ. ಎರಡು ಮ್ಯಾಗ್ನಿಟ್ಯೂಡ್. ನಾವು ಐ ವಾಂಟ್ ಟು ಫೈಂಡ್ ಔಟ್ p net. ಸೊ p net is equal to ಗೊತ್ತಲ್ಲ ನಿಮ್ಗೆ ಫಾರ್ಮುಲಾ ಏನದು? ಇದೊಂದು ವೆಕ್ಟರ್, ಎರಡು ಪರ್ಪೆಂಡಿಕ್ಯುಲರ್ ಅದ ಕಂಡುಹಿಡಿಯಬೇಕು. ಏನ್ ಮಾಡ್ಬೇಕು ಈಗ? ಇದು p1 ಕೂಡ ಏನಿದೆ? ಇಟ್ ಈಸ್ ಆಲ್ಸೋ ಈಕ್ವಲ್ ಟು p. p2 is also equal to p. ಅದರ ಸಲುವಾಗಿ ಏನ್ ಬರೀತೀನಿ ನಾನು? p1 ಸ್ಕ್ವೇರ್ ಅಂದ್ರೆ p2, p2 ಸ್ಕ್ವೇರ್ ಅಂದ್ರೆ ಕೂಡ p2 ಪ್ಲಸ್ 2 ಇಂಟು p ಇಂಟು cos 90 ಡಿಗ್ರಿ ಇದೆ. cos 90 ಅಂದ್ರೆ 0, ಟೋಟಲ್ ಟರ್ಮ್ 0 ಆಗಿಬಿಡುತ್ತೆ. ಸೊ ಅದರ ಸಲುವಾಗಿ ಏನು ಬಂದಿದ್ದು? ಅಂಡರ್ ರೂಟ್ 2p ಸ್ಕ್ವೇರ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ರೂಟ್ 2p ಆಗುತ್ತೆ. ರೂಟ್ 2p ಅಂದ್ರೆ p ಅಂದ್ರೆ ಗೊತ್ತಲ್ಲ ಏನದು? q ಇಂಟು 2a ಅಂತ. ಅದರ ಸಲುವಾಗಿ ಏನಾಗುತ್ತೆ? ರೂಟ್ 2 ಇಂಟು qa. ರೂಟ್ 2 ಇಂಟು qa p net. ರೂಟ್ 2 ಇಂಟು qa. ಆಮೇಲೆ ಈ ಆಂಗಲ್ ಎಷ್ಟು? 45 ಡಿಗ್ರಿ. ಸೊ p net is going to be root 2 into qa. ಇದು CET ಅಲ್ಲಿ ಸಾಕಷ್ಟು ಬಂದಿದೆ. CET ಅಲ್ಲಿ ಬಂದಿರುವಂತ ಕ್ವಶನ್ ಇದು. ಅದು ಸಿಂಪಲ್ ಇತ್ತು. ಸ್ವಲ್ಪ ಅಬ್ಸರ್ವ್ ಮಾಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಡೈಪೋಲ್ ಮೂವ್ಮೆಂಟ್ ಮತ್ತೇನಿಲ್ಲ ಇದರಲ್ಲಿ. ವೆರಿ ಸಿಂಪಲ್ ಆಗಿರುವಂತ ಒಂದು ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ತಿಳ್ಕೊಂಡ್ವಿ. ಏನು ಇದರಲ್ಲಿ
ಜಾಸ್ತಿ ನೀವು ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ, ಸುಮ್ಮನೆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇಲ್ಲಿವರೆಗೂ ಏನ್ ಹೇಳಿದೆ ನಾನು? ಓಕೆ, ಇಷ್ಟೇ ಹೇಳಿರೋದು ನಾನು. ಏನದು, ಒಂದು ಮೈನಸ್ ಕ್ಯೂ ಚಾರ್ಜ್ ಇದೆ, ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಬಂದ ಒಂದು ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇದರ ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ, 2L ಇದೆ, ಇಲ್ಲೊಂದು ಸೆಂಟರ್ ಇದೆ, ಈ ಕಡೆ L ಇದೆ, ಈ ಕಡೆ L ಇದೆ. ಸೊ ಈ P ಇಸ್ ಈಕ್ವಲ್ ಟು ಏನಾಗುತ್ತಿದ್ದು, Q ಇಂಟು 2A, Q ಇಂಟು 2A. ಆಮೇಲೆ ಇದ್ರ ಡಿರೆಕ್ಷನ್ ಹೆಂಗಿದೆ, ನೆಗೆಟಿವ್ ಟು ಪಾಸಿಟಿವ್, ಇಷ್ಟೇ ಹೇಳಿರೋದು ನಾನು. ಇದನ್ನ ಬಿಟ್ಟು ಏನು ಹೇಳಿಲ್ಲ ಈಗ. ಓಕೆ, ನೆಕ್ಸ್ಟ್ ಇದರ ಡಿರಿವೇಶನ್ ನೋಡಕ್ ಸ್ಟಾರ್ಟ್ ಮಾಡೋಣ. ಒಂದು ಇಂಪಾರ್ಟೆಂಟ್ ಡಿರಿವೇಶನ್ ಇದೆ, ಆ ಡಿರಿವೇಶನ್ ಅನ್ನ ಅರ್ಥ ಮಾಡ್ಕೋಬೇಕು. ಹೆಡ್ಡಿಂಗ್ ಹಾಕ್ತಾರೆ ಎಲ್ಲರೂ ಹೆಡ್ಡಿಂಗ್ ಹಾಕ್ತೀರಾ. ಏನಂದ್ರೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್, ಓಕೆ, ಇದನ್ನ ಫೋಕಸ್ ಮಾಡಿ ಸ್ವಲ್ಪ ಮೇಲ್ಗಡೆ ಕಾಣ್ಬೇಕದು. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಬೇಕು ಎಲ್ಲಿ, ಆನ್ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್, ಆಕ್ಸಿಸ್ ಮೇಲ್ಗಡೆ. ಓಕೆ, ಫೈನ್. ಸೊ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಒನ್ ಚಾರ್ಜ್ ದಟ್ ಇಸ್ ಮೈನಸ್ ಕ್ಯೂ ಅಂತ ಒಂದು ಚಾರ್ಜ್ ಇದೆ. ಇಲ್ಲಿಂದ ಈ ರೀತಿಯಾಗಿ ಹೋಗಿ ಇಲ್ಲೊಂದು ಪ್ಲಸ್ ಕ್ಯೂ ಅಂತ ಚಾರ್ಜ್ ಇದೆ. ಸ್ವಲ್ಪ ಇಲ್ಲಿ ತಗೊಳ್ಳೋಣ ಇದನ್ನ. ಪ್ಲಸ್ ಕ್ಯೂ ಅಂತ ಒಂದು ಚಾರ್ಜ್ ಇದೆ, ಇಲ್ಲಿ ಪ್ಲಸ್ ಕ್ಯೂ ಈ ರೀತಿಯಾಗಿ. ಓಕೆ, ಇದ್ರ ಸೆಂಟರ್ ಇದೆ, ಇಲ್ಲಿ ಸೆಂಟರ್ ಅಂದ್ರೆ ಏನಿದೆ O, ಆಮೇಲೆ ಈ ಕಡೆ ಡಿಸ್ಟೆನ್ಸ್ ಎಷ್ಟು, ಈ ಕಡೆ ಎಷ್ಟು, L ಅಂತ ನಿಮ್ಗೆ ಗೊತ್ತಿದೆ. ಆನ್ ದ ಆಕ್ಸಿಸ್ ಅಂದ್ರೆ ಏನು, ಗೊತ್ತಾ, ಈ ಚಾರ್ಜ್ ಸೆಂಟರ್ ಮತ್ತೆ ಆ ಚಾರ್ಜ್ ಸೆಂಟರ್ ಇಂದ ಒಂದು ಲೈನ್ ಪಾಸ್ ಆಗಿ ಹೋಗ್ತಿದೆ ಅಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಆಕ್ಸಿಸ್ ಅಂತ ಕರಿತೀವಿ. ಆಕ್ಸಿಸ್ ಅಂದ್ರೆ ಏನು, ಲೈನ್ ಪಾಸಿಂಗ್, ಆಫ್ ಕೋರ್ಸ್ ಇಟ್ ಇಸ್ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಚಾರ್ಜಸ್. ಎರಡು ಚಾರ್ಜಸ್ ಸೆಂಟರ್ ಇಂದ ಏನ್ ಲೈನ್ ಪಾಸ್ ಆಗಿ ಹೋಗ್ತಾ ಇದೆ ಅದಕ್ಕೆ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಇದರ ಆಕ್ಸಿಸ್ ಮೇಲ್ಗಡೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಡುಹಿಡಿಬೇಕು ನಾನು. ಈ ಪಾಯಿಂಟ್ ಅಲ್ಲಿ ಲೆಟ್ ಮಿ ಕಾಲ್ ದಿಸ್ ಪಾಯಿಂಟ್ ಆಸ್ P. ಇದಕ್ಕೆ ಪಾಯಿಂಟ್ P ಅಂತ ಕರಿತೀನಿ ನಾನು. ಹೌದಾ, ಈ ಪಾಯಿಂಟ್ P ಎಷ್ಟು ದೂರ ಇದೆ ಅಂದ್ರೆ ಇಲ್ಲಿಂದ ಹಿಡಿದು x ದೂರ ಇದೆ. ಏನೇನು ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ಮೈನಸ್ ಕ್ಯೂ ಪ್ಲಸ್ ಕ್ಯೂ ಡೈಪೋಲ್, ಇದ್ರ ಸೆಂಟರ್ O, ಅದಕ್ಕೆ ಇದು L ಆಯ್ತು, ಆಮೇಲೆ ಈ ಕಡೆ L ಆಯ್ತು. ಈ ಸೆಂಟರ್ ಇಂದ ಹಿಡಿದು ಈ ಪಾಯಿಂಟ್ P ಇದೆ, ಇದರ ಡಿಸ್ಟೆನ್ಸ್ ಎಷ್ಟಿದೆ, x ಇದೆ. ಸೊ ನಾನು ಏನ್ ಮಾಡಬೇಕು, ಲೆಟ್ OP is equal to ಎಷ್ಟಿದೆ ಅಲ್ಲಿ, x ಇದೆ. OP is equal to x. ಇದರಲ್ಲಿ P ಅಂದ್ರೆ O ಅಂದ್ರೆ ಏನು, O ಅಂದ್ರೆ ನಿಮಗೆ ಗೊತ್ತಿದೆ ಏನದು, ಸೆಂಟರ್ ಆಫ್ ಡೈಪೋಲ್. O ಅಂದ್ರೆ ಏನು, ಸೆಂಟರ್ ಆಫ್ ಡೈಪೋಲ್. P ಅಂದ್ರೆ ಏನು, ವೇರ್, ಪಾಯಿಂಟ್ ಆನ್ ಆಕ್ಸಿಸ್. P ಅಂದ್ರೆ ಏನು, ಪಾಯಿಂಟ್ ಆನ್ ಆಕ್ಸಿಸ್, ವೇರ್ electric field has to be calculated. ಅಲ್ಲೂ ನಾವೇನ್ ಮಾಡಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಾವು ಕಂಡುಹಿಡಿಯೋಕೆ ಟ್ರೈ ಮಾಡಬೇಕು. ಓಕೆ, ಗೊತ್ತಾಯ್ತಾ ಈಗ? ಓಕೆ, ಅಲ್ಲಿ ಚೆಕ್ ಮಾಡೋಣ ನೋಡಿ. ಇಲ್ಲಿ ಈ ಪ್ಲಸ್ ಕ್ಯೂ ಇದೆಯಲ್ಲ, ಇದಕ್ಕೆ A ಅಂತ ಕರೆದ್ಬಿಡ್ತೇನೆ, ಆಮೇಲೆ ಇದಕ್ಕೆ B ಅಂತ ಕರೆದ್ಬಿಡ್ತೇನೆ. A ಮತ್ತೆ B ಅಂತ ಹೇಳಿ, ಕರೆಕ್ಟಾ? ಈ ಪ್ಲಸ್ ಕ್ಯೂ ಇಂದ ಈ ಪಾಯಿಂಟ್ P ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಹೊರಗಡೆ ಇರುತ್ತೆ. ಹೊರಗಡೆ ಯಾಕಿದೆ, ಯಾಕಂದ್ರೆ ಇದು ಪಾಸಿಟಿವ್ ಚಾರ್ಜ್ ಇದೆ. ಸೊ ಅದರ ಸಲುವಾಗಿ ಇದಕ್ಕೆ ಏನಂತ ಕರಿತೀನಿ ಅಂದ್ರೆ ನಾನು EB ಅಂತ ಕರಿತೀನಿ. ಏನ್ ಕರಿತೀನಿ ಅದಕ್ಕೆ, EB ಅಂತ ಕರಿತೀನಿ. EB ಹೊರಗಡೆ. ಆಮೇಲೆ ಇಲ್ಲಿ ನೋಡಿ ಮೈನಸ್ ಕ್ಯೂ ಇದೆ. ಈ ಮೈನಸ್ ಕ್ಯೂ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಒಳಗಡೆ ಇರುತ್ತೆ, ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಇದೆ. ಸೊ ಅದಕ್ಕೆ ಏನಂತ ಕರಿತೀನಿ ನಾನು ಇಲ್ಲಿ, ಇದಕ್ಕೆ EA ಅಂತ ಕರಿತೀನಿ. EA ನೀವು ನೋಡಬಹುದು, EB ನ ದೊಡ್ಡದು ಬರ್ದಿದ್ದೀನಿ, EA ನ ಸಣ್ಣದು ಬರ್ದಿದ್ದೆ ನಾನು. ಅದು ದೊಡ್ಡದು, ಇದು ಸಣ್ಣದು. ಯಾಕೆ ಬರ್ದಿದ್ದೀನಿ ಹಂಗೆ, ಯಾಕಂದ್ರೆ ಈ ಚಾರ್ಜ್ ಇಂದ ಈ ಪಾಯಿಂಟ್ ಏನಿದೆ ಸಮೀಪ ಇದೆ, ಅದಕ್ಕೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಬಟ್ ಈ ಪಾಯಿಂಟ್ ಇಲ್ಲಿಂದ ಏನಿದೆ ತುಂಬಾ ದೂರ ಇದೆ, ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ, ಕಡಿಮೆ ಇರುತ್ತೆ. ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಮೈನಸ್ ಮಾಡಿಬಿಟ್ರೆ ನನಗೇನ್ ಬರುತ್ತೆ, ಫೈನಲ್ ಆನ್ಸರ್ ಬಂತು. EB ಮೈನಸ್ EA ಮಾಡಿದ್ರೆ ನನಗೇನ್ ಬರುತ್ತೆ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ಸರ್ ಬಂದ್ಬಿಡುತ್ತೆ. ಅದ್ರ ಸಲುವಾಗಿ ನಾನೇನ್ ಬರೀತೀನಿ ಅಲ್ಲಿ, ಐ ವಿಲ್ ಜಸ್ಟ್ ರೈಟ್ E net is going to be what it is going to be, it is going to be EB minus EA. ಇಲ್ಲೇನು ವೆಕ್ಟರ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 180 ಡಿಗ್ರಿ ಇದೆ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಡೈರೆಕ್ಟ್ ಆಗಿ ಮೈನಸ್ ಮಾಡ್ಬಿಡಿ. 10 ನ್ಯೂಟನ್ ಈ ಕಡೆ, 2 ನ್ಯೂಟನ್ ಈ ಕಡೆ. ಸೊ 10 ನ್ಯೂಟನ್ ಮೈನಸ್ 2 ನ್ಯೂಟನ್ ಅಂದ್ರೆ ಏನಾಗ್ಬಿಡುತ್ತೆ, 8 ನ್ಯೂಟನ್. ವೆಕ್ಟರ್ ಗೊತ್ತು ನಿಮಗೆ, ಇದರಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯೂಸ್ ಮಾಡಿದ್ರೆ ಇದೇ ಬರುತ್ತೆ, EB minus EA. ಇದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ EB minus EA ಏನ್ ಬರುತ್ತೆ ಅಂತ ಹೇಳಿ ಈ ಕಡೆ ನೋಡೋಕೆ ಶುರು ಮಾಡಿ. EB minus EA. ಓಕೆ, ಸಿಂಪಲ್ ಆಗಿ ಬರ್ಕೊಳ್ಳಿ ಇದನ್ನ. ಇಲ್ಲೇ ನಾನು ಸ್ಟಾರ್ಟ್ ಮಾಡಿ ಆಮೇಲೆ ಈ ಕಡೆ ಇರುವಂತ ಸ್ಪೇಸ್ ಅನ್ನು ಕೂಡ ಯೂಸ್ ಮಾಡ್ತೇನೆ. ಏನಾಗುತ್ತೆ ಹೇಳಿ,
E net is going to be EB ಅಂದ್ರೆ ಏನಾಗುತ್ತೆ? EB ಅಂದ್ರೆ ನೋಡಿ ಈ ಪಾಯಿಂಟ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಡಿಸ್ಟೆನ್ಸ್? ಈ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಇದು x ಇದೆ. ಈ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಇದು x. ಆಮೇಲೆ ಇಲ್ಲಿಂದ ಹಿಡಿದು ಇಲ್ಲಿ ಇರುವಂತ ಡಿಸ್ಟೆನ್ಸ್, ಈ ಟೋಟಲ್ ಡಿಸ್ಟೆನ್ಸ್ x ಅಲ್ಲಿ ಈ ಡಿಸ್ಟೆನ್ಸ್ ಅನ್ನು ಮೈನಸ್ ಮಾಡಿದ್ರೆ ಏನಾಗುತ್ತೆ? x ಮೈನಸ್ l ಆಗುತ್ತೆ ಇದು ಡಿಸ್ಟೆನ್ಸ್. ಪ್ಲಸ್ q ಇಂದ ಆ ಕಡೆ EB ಇದೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಇದು ಡಿಸ್ಟೆನ್ಸ್? x ಮೈನಸ್ l. ಮುಗಿದೋಯ್ತು. ಇನ್ನೇನಾಗುತ್ತೆ ಇದು? kq divided by r square ಏನಿದೆಯಾ? ಸೊ kq divided by distance ಎಷ್ಟಿದೆ ಅದು? x minus l whole square. x minus l whole square ಮೈನಸ್ ಇನ್ನು EA ಚೆಕ್ ಮಾಡಿ. ಇಲ್ಲಿಂದ ಹಿಡಿದು ಈ ಪಾಯಿಂಟ್ ಡಿಸ್ಟೆನ್ಸ್ ಎಷ್ಟಿದೆ? ಈ ಡಿಸ್ಟೆನ್ಸ್ ಎಷ್ಟಿದೆ ಇದು ಚೆಕ್ ಮಾಡಿ. ಈ ಡಿಸ್ಟೆನ್ಸ್ ನೋಡಿ, ಈ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿದೆ ಇಲ್ಲಿಗೆ x ಇದೆ. ಆಮೇಲೆ ಇದೊಂದು ಡಿಸ್ಟೆನ್ಸ್ ಸೇರ್ಕೊಂಡು ಏನಾಗುತ್ತೆ? l. ಸೊ ಈ ಡಿಸ್ಟೆನ್ಸ್ x, ಆಮೇಲೆ ಈ ಡಿಸ್ಟೆನ್ಸ್ l. ಸೊ ಟೋಟಲ್ ಡಿಸ್ಟೆನ್ಸ್ ನೀವೇನಾದ್ರೂ ಈ ರೀತಿಯಾಗಿ ಚೆಕ್ ಮಾಡಿದ್ರೆ, ಇಲ್ಲಿ ಮೇಲ್ಗಡೆಯಿಂದ ಈ ರೀತಿಯಾಗಿ ಚೆಕ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಎಷ್ಟು ಬರುತ್ತಿದ್ದು? x plus l ಅಂತ ಬರುತ್ತೆ. ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿಂದ ಹಿಡಿದು ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಇದು x ಡಿಸ್ಟೆನ್ಸ್ ನೋಡಿ. ಇಲ್ಲಿಂದ ಹಿಡಿದು ಇಲ್ಲಿಗೆ x ಡಿಸ್ಟೆನ್ಸ್ ಇದೆ. ಸೊ ಅದು x ಡಿಸ್ಟೆನ್ಸ್ ಇದ್ರೆ ಇದೊಂದು ಸೇರ್ಕೊಂಡು ಏನಾಗುತ್ತೆ? x plus l ಡಿಸ್ಟೆನ್ಸ್. ಸೊ ಇದರಿಂದಾಗಿ ಅಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು ಎಷ್ಟಾಗುತ್ತದು? kq divided by x plus l whole square. kq divided by x plus l whole square. ಅಬ್ಸರ್ವ್ ಮಾಡಿ ಅದನ್ನ ಸಿಂಪಲ್ ಆಗಿ. ಸೊ ಈಗ ಸಿಂಪಲ್ ಆಗಿ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ ಏನೇನಾಗುತ್ತೆ ಅಂತ ನೋಡಿ. E net is going to be ಅಲ್ಲಿ LCM ಏನು ಬರುತ್ತೆ? ಇದರೊಳಗಡೆ ಕಾಮನ್ ತೆಗೆದು ಬಿಡ್ರಿ. kq ಕಾಮನ್ ತೆಗೆರಿ. ಸೊ kq ಏನಾದ್ರೂ ಕಾಮನ್ ತೆಗೆದ್ರೆ ಒಳಗಡೆ ಉಳಿಯೋದೇನು? ಸೊ 1 divided by x minus l whole square minus 1 divided by x plus l whole square. ಈ ರೀತಿಯಾಗಿ ಬಂತಿದೆ ಫಾರ್ಮುಲಾ. ಓಕೆ, ಬೇಕಾದ್ರೆ ಸ್ಕ್ವೇರ್ ಬ್ರಾಕೆಟ್ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಯಾವ ಬೇಕಾದ್ರೆ ಬ್ರಾಕೆಟ್ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ? ಇದು kq ಬ್ರಾಕೆಟ್ ಅಲ್ಲಿ ಇಲ್ಲಿ LCM ಏನು ಬರುತ್ತೆ ಹೇಳಿ? x minus l whole square into x plus l whole square. x minus l whole square into x plus l whole square. ಸೊ ಇದನ್ನ ತಗೊಂಡೋಗಿ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾರೆ. ಸೊ ಏನಾಗುತ್ತೆ ಇದು? x plus l whole square minus x minus l whole square. ನೋಡಿ, ಅಬ್ಸರ್ವ್ ಮಾಡಿ. ಇದು ಇದೆಯಾ? ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ನಿಮ್ಗೆ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಮುಂದೆ ನೀವೇನಾದ್ರೂ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ kq ಬ್ರಾಕೆಟ್ ಅಲ್ಲಿ ಏನು ಬರುತ್ತೆ ಹೇಳಿ? x plus l whole square ಅಂದ್ರೆ a square plus b square plus 2ab. a square plus b square plus 2ab. a square plus b square plus 2ab. ನೆಕ್ಸ್ಟ್ ಮೈನಸ್ ಇದೆ. ಸೊ ಮೈನಸ್ ಬ್ರಾಕೆಟ್ ಓಪನ್ ಮಾಡಿದ್ರೆ ಏನಾಗುತ್ತೆ? a minus b whole square ಅಂದ್ರೆ a square plus b square minus 2ab 2x. ಓಕೆ, ಐ ಹೋಪ್ ಇಟ್ ಇಸ್ ಗೆಟಿಂಗ್ ಕವರ್ಡ್. ಅದು ಕವರ್ ಆಗ್ತದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಇನ್ನೂ ಸಿಂಪಲ್ ಆಗಿ ಬೇಕಾದ್ರೆ ಬರೆದ್ರೆ ಇನ್ನೊಂದು ಸ್ವಲ್ಪ ಈ ಕಡೆ ಬರೀತೀನಿ. ಬೋರ್ಡ್ ಇಂದ ಈ ಕಡೆ ಬಂದಿದ್ದೀವಿ ನಾವು. ಏನಾಗುತ್ತೆ ಇದು? kq ನೀವು ಬರೀರಿ ಇದನ್ನ. kq ಒಳಗಡೆ ಏನೇನಾಗುತ್ತೆ ಹೇಳಿ ಇದನ್ನ. kq ಅಂದ್ರೆ x square plus l square plus 2xl ಇದೊಂದಾಯ್ತು. ನೆಕ್ಸ್ಟ್ ಮೈನಸ್ ಬ್ರಾಕೆಟ್ ಓಪನ್ ಮಾಡಿ a square plus b square minus 2ab. ಹೌದಾ? ಡಿವೈಡೆಡ್ ಬೈ ಇದೇನಾಗುತ್ತೆ? a minus b into a plus b. a minus b into a plus b ಅಂದ್ರೆ ಒಳಗಡೆ ಏನಾಗುತ್ತೆ ಇದು? a square minus b square whole square. a square minus b square. a minus b into a plus b. a square minus b square whole square. ಮುಂದೆ ಏನಾಗುತ್ತೆ ಇದು? x square ಕಟ್ l square ಕಟ್. ಸೊ ಅದು ಕಟ್ ಆದ್ಮೇಲೆ ಏನಾಗುತ್ತೆ ಇಲ್ಲಿ? kq ಬಂತು. kq ಬಂದಿದ್ದು 2xl ಮೈನಸ್ ಆಫ್ ಮೈನಸ್ 2xl ಅಂದ್ರೆ ಏನಾಗುತ್ತದು? 2xl plus 2xl plus 2xl divided by ಏನಾಯ್ತು? x square minus l square whole square. x square minus l square whole square. ಅದನ್ನ ರೀರೈಟ್ ಮಾಡ್ತೀನಿ ನಾನು. ಆ ಕಡೆ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಅದನ್ನ ರೀರೈಟ್ ಮಾಡ್ತೀನಿ ನಾನು. E net is equal to ಏನಾಗುತ್ತೆ ಹೇಳಿ? kq ಬ್ರಾಕೆಟ್ ಅದು 2xl plus 2xl ಎರಡೂ ಸೇರ್ಕೊಂಡು ಏನಾಯ್ತು? 4xl ಆಯ್ತು. ಸೊ 4xl divided by ಬಂತಿಲ್ಲಿ x square minus l square whole to the power 2 ಅಂತ ಬಂತು. ಹೌದಾ? ಬಂದಷ್ಟೇ ಯಾವ ರೀತಿಯಾಗಿ ಬರೀಬಹುದು ಅಂತ ನೋಡಿ. k into q into ಆಮೇಲೆ 4xl ಅಂತ ಇದೆಯಲ್ಲ, ಇದನ್ನ ಹಿಂಗೆ ಬರೀಬಹುದು ನೋಡಿ. 2l into 2x ಅಂತ ಬರೀಬಹುದು ಅಂತ ನೋಡಿ. 4xl ಇದೆಯಲ್ಲ, ಇದನ್ನ ಹಿಂಗೆ ಬರೀತೀನಿ ನಾನು. 2l 2 into 2 4 2 into 2 4. ನೆಕ್ಸ್ಟ್ lx ಅಥವಾ xl ಎಲ್ಲ ಅಲ್ಲೇ ಇದೆ. ಎಲ್ಲ ಅದೇ ಮಾಡಿದೀವಿ. ಸೊ ಡಿವೈಡ್ ಬೈ ಏನಾಗುತ್ತೆ ಇದು? x square minus l square whole to the power 2. ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡಿ. k into ಈ q into 2l ಅಂದ್ರೆ ಏನು? p. is it p? q into 2l ಅಂದ್ರೆ p ಆಗುತ್ತಲ್ಲ ಇದು. ಡೈಪೋಲ್ ಮೊಮೆಂಟ್ ಆಗಲೇ ಹೇಳಿದ್ದೆ ನಾನು. ಇಂಟು ಏನಾಗುತ್ತೆ ಇದು? 2x into 2x divided by x
ಸ್ಕ್ವೇರ್ ಅಂತ ಇದೆ. ಸೊ ಈ ಎಲ್ ಸ್ಕ್ವೇರ್ ಏನಿದೆ ಬಾರಿ ಸ್ಮಾಲ್ ಇದೆ, ಇಲ್ಲಿ ಬರೀತೀನಿ ಇದು ಎಲ್ ಸ್ಕ್ವೇರ್ ಇಸ್ ವೆರಿ ವೆರಿ ಸ್ಮಾಲರ್ ದನ್ ಎಕ್ಸ್ ಸ್ಕ್ವೇರ್. ಡೈಪೋಲ್ ಮೂಮೆಂಟ್ ಏನಿದೆ, ಡೈಪೋಲ್ ಡಿಸ್ಟೆನ್ಸ್ ಇದೆಲ್ಲ ಬಾರಿ ಸ್ಮಾಲ್ ಇರುತ್ತೆ. ಸೊ ಅದ್ರ ಸಲುವಾಗಿ ಏನ್ ಮಾಡ್ತೀನಿ ನಾನು ನೆಗ್ಲೆಕ್ಟ್ ಎಲ್ ಸ್ಕ್ವೇರ್ ನೆಗ್ಲೆಕ್ಟ್ ಮಾಡ್ತೀನಿ. ಯಾಕೆ ತುಂಬಾ ಚಿಕ್ಕದಿರುತ್ತದೆ, ಎಚ್ ಸಿ ಎಲ್ ಮಾಲಿಕ್ಯೂಲ್ ಅಲ್ಲಿ ಡಿಸ್ಟೆನ್ಸಸ್ ಇರುತ್ತೆ, ತುಂಬಾ ಚಿಕ್ಕದಿರುತ್ತೆ. ಸೊ ಅದ್ರ ಸಲುವಾಗಿ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಓಲ್ ಟು ದ ಪವರ್ 2 ಆಗುತ್ತೆ, ಓಲ್ ಟು ದ ಪವರ್ 2. ಸೊ ಅದ್ರ ಸಲುವಾಗಿ ಏನ್ ಬಂತಿಲ್ಲಿ ಹೇಳಿ, ಬೇಕಾದ್ರೆ 2 ಹೊರಗಡೆ ತಗೊಂಬನ್ನಿ, 2 ಹೊರಗಡೆ ತಗೊಂಡ್ರೆ 2 kp into x divided by x to the power 4. ಇದರಲ್ಲಿ ಒಂದು x, ಇದರಲ್ಲಿ ಒಂದು ಇರುವಂತಹ ಒಂದು x ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಈ e net ಇದೆಯಲ್ಲ, ಈ e net is going to be 2 kp divided by x cube. ಏನಾಗುತ್ತೆ ಇದು, e net is going to be 2 kp divided by x cube. ಬಾರಿ ಇಂಪಾರ್ಟೆಂಟ್ ಇದು. ಬೇಕಾದ್ರೆ ಈ t ಗೆ ಒಂದು ರೀತಿಯಾಗಿ ಆರೋ ಮಾರ್ಕ್ ಕೊಟ್ಬಿಡಿ, ಆಮೇಲೆ ಇದಕ್ಕೆ ಒಂದು ಆರೋ ಮಾರ್ಕ್ ಕೊಟ್ಬಿಡಿ. ನೀವು ನ್ಯೂಮರಿಕಲ್ ಮಾಡ್ಬೇಕಾದ್ರೆ ನೆನಪಿಡಬೇಕಾಗಿದ್ದು 2 kp divided by x cube ಅಂತಾನೆ ನೆನಪಿಡಬೇಕು. ಇದನ್ನೇನಾದ್ರೂ ನೀವು ಡೆರಿವೇಶನ್ ಮಾಡಿದ್ರೆ ಲಾಸ್ಟಿಗೆ ಎಂಡಿಂಗ್ ಮಾಡಬಹುದು. ಬಟ್ 2 kp by x cube ವೆರಿ ಸಿಂಪಲ್ ಟು ರಿಮೆಂಬರ್, ಬಾರಿ ಸಿಂಪಲ್ ಆಗಿ ರಿಮೆಂಬರ್ ಮಾಡ್ಕೋಬಹುದು. ಅದಕ್ಕೆ ಈ ರೀತಿಯಾಗಿ ನಿಮಗೆ ಇದರ ಐಡಿಯಾ ಇರಲಿ. ಇದನ್ನು ಬರ್ಕೊಂಡಿದ್ದೀರ ಅಂತ ಅನ್ಕೊಳ್ತೀನಿ. ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಏನಂತ ನೋಡಿ ಅದನ್ನ ಬಾರಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನದು, ಏನ್ ಎಕ್ಸ್ಪ್ಲೈನ್ ಮಾಡೋದು ಇದರಲ್ಲಿ, ಓಕೆ ಏನಂತ ನೋಡಿ ಇಲ್ಲಿ. ಸೊ ಈ net ಬಂದಿದೆಯಲ್ಲ, ಸೊ ಈ net is equal to ಏನಾಗಿದೆ ಅದು 2 kp divided by x cube ಅಂತ ನಮಗೆ ಬಂದಿದೆ ಈಗ ಆಲ್ರೆಡಿ. ಇದರಲ್ಲಿ k ಅಂದ್ರೆ ಏನು, k is equal to for free space ಅಂತ ಬರೀತೀನಿ, for free space. ಇನ್ ಕೇಸ್ ಏನಾದರೂ ಡೈಪೋಲ್ ಅನ್ನ ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿದ್ರೆ ಈ k is equal to ಏನಾಗುತ್ತೆ, 1 divided by 4 pi epsilon naught. ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, 1 divided by 4 pi epsilon naught ಅಂತ. ಸೊ ಅದರ ಸಲುವಾಗಿ ನಾನು ಇದನ್ನ ಹೆಂಗ್ ಬರೀತೀನಿ ಅಂದ್ರೆ e net can also be written as k into 2p divided by x cube ಅಂತ ಬರೀತೀನಿ. k into 2p divided by x cube. k ಅಂದ್ರೆ ಏನು ಇಲ್ಲಿ ಬರ್ತಿದ್ದೀನಲ್ಲ, ಅದನ್ನ ಇಲ್ಲಿ ತಗೊಂಡ್ ಬರ್ತೀನಿ, k ಇದ್ದನ್ನ. ಸೊ ಅದನ್ನ ತಗೊಂಡ್ರೆ ಏನಾಗುತ್ತೆ, 1 divided by 4 pi epsilon naught 2p divided by x cube e net. ಈ ರೀತಿಯಾಗಿ ಕೂಡ ನೀವು ಬರೀಬಹುದು, ಏನು ಇಶ್ಯೂ ಇಲ್ಲ. ಇದು 2 kp by x cube ಇದೆಲ್ಲ, ದಿಸ್ ಇಸ್ ಆಲ್ಸೋ ಫೈನ್. ಅಂಡ್ 1 by 4 pi epsilon 2p divided by x cube ಯಾವ ಬೇಕಾದ್ರೂ ಮಾಡ್ರಿ. ಎಕ್ಸಾಂಪಲ್ ಬಂದ್ರೆ ಬೋರ್ಡ್ ಎಕ್ಸಾಮ್, ಬೋರ್ಡ್ಸ್ ಅಲ್ಲಿ ಬಂದ್ರೆ ಫೈನಲ್ ಆನ್ಸರ್ ಅನ್ನ ಈ ರೀತಿಯಾಗಿ ಇದನ್ನ ಇಟ್ಕೊಳ್ಳಿ. ಬಟ್ ಕಾಂಪಿಟೇಷನ್ ಪಾಯಿಂಟ್ ಇಂದ ಏನೇನು ಬರ್ತಿದ್ದೀನಿ ಅದು ಏನಕ್ಕದು, ದಟ್ ಇಸ್ ಫಾರ್ ಕಾಂಪಿಟೇಷನ್ ಪಾಯಿಂಟ್ ಆಫ್ ವ್ಯೂ. ಕಾಂಪಿಟೇಷನ್ ಗೆ 2 kp by x cube ಅಂತ ಮಾಡಿ ಬೋರ್ಡ್ ಎಕ್ಸಾಮ್ ಅಂದ್ರೆ ಇದನ್ನ ನೆನಪಿಡಿ. ಗೊತ್ತಾಗ್ತಿದೆ ಏನ್ ಹೇಳಿದ್ದೀನಿ ಅಂತ ಹೇಳಿ. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ 2 kp by x cube, 2 kp by x cube, or it is 1 by 4 pi epsilon naught 2p divided by x cube. ಯಾವ ರೀತಿ ಆದರೂ ಕೂಡ ಅದು ನಡೆಯುತ್ತೆ. ಓಕೆ, ಸೊ ಇನ್ನು ಇಕ್ವಿಟೋರಿಯಲ್ ಲೈನ್ ಮಾಡಿಸಬಹುದು ನಾನು ಈಗಲೇ, ಬಟ್ ಇದನ್ನ ಸ್ವಲ್ಪ ಕೂತ್ಕೊಳ್ಳಿ, ಈ ಡೆರಿವೇಶನ್ ಅನ್ನ ಪ್ರಾಕ್ಟೀಸ್ ಮಾಡಿ, ಮೊದಲು ವಿಡಿಯೋನ ಹಿಂದಕ್ಕೆ ಹೋಗಿ ನೋಡಿ, ಅಂದ್ರೆ ಇದು ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಹೊಸ ಡೆರಿವೇಶನ್ ಇಲ್ಲ, ಅದು ಸಿಂಪಲ್ ಆಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಇಕ್ವಿಟೋರಿಯಲ್ ಲೈನ್ ಕಂಟಿನ್ಯೂಸ್ ಆಗಿ ಹೇಳಿದ್ರೆ ನೀವು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಾ. ಇಕ್ವಿಟೋರಿಯಲ್ ಲೈನ್ ಏನ್ ಮಾಡೋಣ, ಇದಾದ್ಮೇಲೆ ಇಮಿಡಿಯೇಟ್ ಆಗಿ ಇನ್ನೊಂದು ವಿಡಿಯೋ ಶೂಟ್ ಮಾಡ್ತೀನಿ, 2 ಮಾಡಿ ಬಿಟ್ಟಿರೋದ್ರಿಂದ ಅದೊಂದು ಜನರಲ್ ಪಾಯಿಂಟ್ ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಅಲ್ಲಿವರೆಗೂ ಈ ಡೆರಿವೇಶನ್ ಅನ್ನು ನೋಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಓದ್ತಾ ಇರಿ, ಯಾವುದೇ ಟೈಮ್ ವೇಸ್ಟ್ ಮಾಡಬೇಡಿ. ಭಾರಿ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳನ್ನ ನಾನು ನಿಮಗೆ ಮಾಡಿಸ್ತಾ ಇದ್ದೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹಲೋ ಸ್ಟೂಡೆಂಟ್ಸ್, ನೀವು ವಿಡಿಯೋಗಳನ್ನ ಏನಾದರೂ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿರುವಂತ ವಿಡಿಯೋಗಳು ಸಿಗ್ತವೆ. ನಾಲೆಜ್ ಅನ್ನ ಪಡಿಬಹುದು. ನೀವು ಅಲ್ಲೊಂದು ಇಲ್ಲೊಂದು ವಿಡಿಯೋ ನೋಡ್ತಾ ಇದ್ರೆ ಏನೂ ಅರ್ಥ ಆಗೋದಿಲ್ಲ. ಪ್ಲೇ ಲಿಸ್ಟ್ ಗೆ ಹೋಗಿ, ಚಾನಲ್ ಅಲ್ಲಿ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ನೋಡಿದ್ರೆ ಮಾತ್ರ ಈ ವಿಡಿಯೋಗಳು ನಿಮಗೆ ಕಂಟಿನ್ಯೂಸ್ ಆಗಿ ಸಿಗೋದ್ರಿಂದ ಕಂಪ್ಲೀಟ್ ಚಾಪ್ಟರ್ ಅರ್ಥ ಆಗುವಂತ ಪಾಸಿಬಿಲಿಟಿ ಇದೆ. ಮತ್ತೆ ಎಲ್ಲ ಕೇಳುವಾಗ ಇಯರ್ಫೋನ್ ಹಾಕೊಂಡು ಕೇಳಿದ್ರೆ ಬಹಳ ಒಳ್ಳೇದು. ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ. ಎನಿವೇ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಒಂದು ಸಿಂಪಲ್ ಆಗಿರುವಂತ ಡೆರಿವೇಶನ್ ನೋಡ್ಬಿಡೋಣ, ಬಹಳ ಏನ್ ಮಾಡೋದಿಲ್ಲ. ಹೆಡ್ಡಿಂಗ್ ಹಾಕ್ಬಿಡಿ, ಒಂದು ಎಲ್ಲಾನು ಡಿಸ್ಟರ್ಬೆನ್ಸ್ ತೆಗೆದು ಬರೆಯಕ್ಕೆ ಕೂತ್ಕೊಂಡ್ಬಿಡಿ. ಏನದು, ಎಲೆಕ್ಟ್ರಿಕ್ ಫೀಲ್ಡ್ ಆನ್ perpendicular bisector of electric dipole. Perpendicular bisector of electric dipole. ಈ ಹೆಡ್ಡಿಂಗ್ ಏನಿದೆ ಅದು ಸ್ವಲ್ಪ ಫೋಕಸ್ ಆಗಿ ಅದು ಕ್ಲಿಯರ್ ಆಗಿ ಕಾಣಬೇಕು ಎಲ್ಲರಿಗೂ. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಏನ್ ಕಂಡುಹಿಡಿಬೇಕು ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ಎಲ್ಲಿ ಕಂಡುಹಿಡಿಬೇಕು, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಗೆ ಇನ್ನೊಂದು ಹೆಸರಿದೆ, ದಟ್ ಈಸ್ ಕಾಲ್ಡ್ ಆಸ್ ಇಕ್ವಿಟೋರಿಯಲ್ ಲೈನ್. ಅದಕ್ಕೆ ಏನಂತ ಕರೀತಾರೆ, ಇಕ್ವಿಟೋರಿಯಲ್ ಲೈನ್ ಅಂತ ಕೂಡ ಕರೀತಾರೆ. ಬಾರಿ ಸಿಂಪಲ್ ಇದು. ಡೆರಿವೇಶನ್ ಸ್ಟಾರ್ಟ್ ಮಾಡ್ಬಿಡೋಣ. ಏನದು, ಫಾರ್ ಎಕ್ಸಾಂಪಲ್ ಒಂದು ಚಾರ್ಜ್ ಇದೆ, ಲೆಟ್ ಮಿ ಕಾಲ್ ದಟ್ ಚಾರ್ಜ್ as -q ಅಂತ ಒಂದು ಚಾರ್ಜ್ ಇದೆ.
ಓಕೆ. ಆಮೇಲೆ ಇಲ್ಲಿಂದ ಮುಂದೆ ಹೋದ ತಕ್ಷಣ ಇಲ್ಲಿ ಇನ್ನೊಂದು ಚಾರ್ಜ್ ಇದೆ, ಅದಕ್ಕೆ ಏನಂತ ಕರಿತೀನಿ ನಾನು, ಮುಂದ್ಗಡೆ ಹೋಗಿ ಇನ್ನೊಂದು ಚಾರ್ಜ್, ಅದಕ್ಕೆ ಪ್ಲಸ್ ಕ್ಯೂ ಅಂತ ಕರಿತೀನಿ ನಾನು, ಪ್ಲಸ್ ಕ್ಯೂ. ಆಮೇಲೆ ಇದು ಸೆಂಟರ್ ಇಲ್ಲಿ ಓ ಇದೆ. ಡೈಪೋಲ್ ಅಂದ್ರೆ ಗೊತ್ತಿದೆಯಲ್ಲ ನಿಮ್ಗೆ, ಹಿಂದಿನ ವಿಡಿಯೋ ನೋಡಿ ಬಂದಿದ್ದೀರಾ. ಈ ಕಡೆ ಡಿಸ್ಟೆನ್ಸ್ ಎಲ್ಲಿದೆ, ಈ ಕಡೆ ಡಿಸ್ಟೆನ್ಸ್ ಕೂಡ ಎಲ್ಲಿದೆ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದ್ರೆ ಇದೆಯಲ್ಲ, ಇದೇ ರೀತಿಯಾಗಿ ಬರಬೇಕು, ಇದೇ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮೇಲೆ ನಾನು ಏನ್ ಕಂಡುಹಿಡಿಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ಸೊ ಓ ಇಂದ ಇಲ್ಲೊಂದು ಪಾಯಿಂಟ್ ಪಿ ಅಂತ ಚೂಸ್ ಮಾಡ್ತೇನೆ ನಾನು. ಐ ವಿಲ್ ಚೂಸ್ ಒನ್ ಪಾಯಿಂಟ್ ವಿಚ್ ಇಸ್ ನೋನ್ ಆಸ್ ಪಿ. ಪಿ ಅಂತ ಚೂಸ್ ಮಾಡ್ತೀನಿ. ಈ ಡಿಸ್ಟೆನ್ಸ್ ಎಷ್ಟಿದೆ, ಎಕ್ಸ್ ಇದೆ. What is this distance? This distance is going to be x. ಅದನ್ನೇ ಡೀಟೇಲ್ ಬರೆದು ಬಿಡ್ತೀನಿ ನಾನು ಇಲ್ಲಿ. OP is equal to ಏನಿಲ್ಲಿ, x. OP is going to be x. ಬರೀತಾ ಹೋಗ್ಬೇಕು ಆ ರೀತಿಯಾಗಿ. O ಅಂದ್ರೆ ಏನು, O is going to be center of dipole. O ಅಂದ್ರೆ ಏನು, center of dipole. ಅದೇ ರೀತಿ P ಅಂದ್ರೆ ಏನು, P ಅಂದ್ರೆ point on perpendicular bisector. Perpendicular bisector, point on perpendicular bisector. ಅಲ್ಲೇ ಏನ್ ಮಾಡಬೇಕು ನಾನು, we are finding electric field at point P. Point P ಏನಿದೆ ಅಲ್ಲಿ ನಾವು ಏನ್ ಮಾಡಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯಬೇಕು. ಹೆಂಗೆ ಕಂಡುಹಿಡಿಬೇಕಂತ ನೋಡೋಣ ಇನ್ನ. ಓಕೆ ಫೈನ್. ಇಲ್ಲಿ ಮೈನಸ್ ಕ್ಯೂ ಇದೆಯಲ್ಲ, ಈ ಮೈನಸ್ ಕ್ಯೂ ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಹಿಂಗೆ ಒಳಗಡೆ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ಇರಬೇಕು. ಎಸ್ ಆರ್ ಆರ್ ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್. ಸೊ ಇದಕ್ಕೆ ಎ ಅಂತ ಕರೆದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗೋಯಿಂಗ್ ಟು ಬಿ ಇ ಎ. ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇದೆ. ಆಮೇಲೆ ಇದು ಯಾವ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ. ಈ ಚಾರ್ಜ್ ಬಿ ಅಂತ ಕರೆಯೋಣ. ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಆ ಪಾಯಿಂಟ್ ಅಲ್ಲಿ ಹೆಂಗಿರುತ್ತೆ, ಹೊರಗಡೆ ಇರುತ್ತೆ, ಈ ರೀತಿಯಾಗಿ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದಕ್ಕೆ ಏನಂತ ಕರೀತೀನಿ ನಾನು, ಇ ಬಿ ಅಂತ ಕರೀತೀನಿ. ಎಸ್ ಆರ್ ಈ ರೀತಿಯಾಗಿ ಸ್ಟ್ರೇಟ್ ಲೈನ್ ತೆಗೆದ್ರೆ ನೀವು. ಸೊ ಇದೇನಾಗಿದೆ, ಇ ಬಿ. ಸೊ ಇಲ್ಲಿಂದ ಹಿಡಿದು ಈ ರೀತಿಯಾಗಿ ಇ ಬಿ ಹೊರಗಡೆ ಇದೆ. ಅದೇ ನೆಗೆಟಿವ್ ಚಾರ್ಜ್ ಇದೆ, ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. Are you getting my point? So this is EB and this is EA. ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇದಾವೆ. ಸೊ ಇದೊಂದು ಎಲೆಕ್ಟ್ರಿಕ್ ಫೀಲ್ಡ್, ಇದೊಂದು ಎಲೆಕ್ಟ್ರಿಕ್ ಫೀಲ್ಡ್. ಆಕ್ಸಿಯಲ್ ಲೈನ್ ಅಲ್ಲಿ ನೋಡಿದ್ರೆ ಈ ಕಡೆ ಒಂದು ಇತ್ತು, ಮೈನಸ್ ಮಾಡ್ಬಿಟ್ವಿ. ಬಟ್ ಇದನ್ನ ಮೈನಸ್ ಮಾಡಕ್ ಆಗೋದಿಲ್ಲ. ಓಕೆ. ಸೊ ಈ ಆಂಗಲ್ ಅನ್ನ ಏನ್ ಅನ್ಕೊಳ್ಳೋಣ, ಥೀಟಾ ಅನ್ಕೊಳ್ಳೋಣ, ಥೀಟಾ. ಆಮೇಲೆ ಈ ಆಂಗಲ್ ಅನ್ನ ಏನ್ ಅನ್ಕೊಳ್ಳೋಣ, ದಿಸ್ ಇಸ್ ಆಲ್ಸೋ ಥೀಟಾ. ಎರಡು ಥೀಟಾ, ಯಾಕಂದ್ರೆ ಒಂದೇ ಪಾಯಿಂಟ್ ಹಿಂಗ್ ಜಾಯಿನ್ ಮಾಡಿದ್ವಿ ಸಿಮೆಟ್ರಿಕ್ ಆಗಿ. ಸೊ ಥೀಟಾ ಬರುತ್ತೆ. ಆಮೇಲೆ ಅದೇ ರೀತಿಯಾಗಿ ಒಂದು ಲೈನ್ ಇಲ್ಲಿ ಈ ರೀತಿಯಾಗಿ ನೀವು ಎಳ್ಕೊಂಡ್ರೆ ಈ ಆಂಗಲ್ ಥೀಟಾ ಗೆ ನೋಡಿ, ಈ ಲೈನ್ ಇಲ್ಲೇನ್ ಲೈನ್ ಇದೆಯಲ್ಲ, ಈ ಲೈನ್ ಮತ್ತೆ ಈ ಲೈನ್ ಒಂದಕ್ಕೊಂದು ಹೆಂಗಿದಾವೆ, ಪ್ಯಾರಲಲ್. ದಿಸ್ ಡಾಟೆಡ್ ಲೈನ್ ಪ್ಯಾರಲಲ್. ಇದೇನಾಗುತ್ತೆ, ಟ್ರಾನ್ಸ್ಫರ್ಸಲ್. ಸೊ ಇದು ಥೀಟಾ ಅಂದ್ರೆ ಈ ಕಡೆ ಏನಾಗುತ್ತೆ, ಇದು ಕೂಡ ಥೀಟಾ ಆಗುತ್ತೆ. ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಥೀಟಾ ಅಂದ್ರೆ ಇದು ಕೂಡ ಥೀಟಾ ಗೊತ್ತಿರಬೇಕು ನಿಮಗೆ. ಸೊ ಥೀಟಾ ಆಗಿರೋದ್ರಿಂದ ಈ ಇಎ ಇದೆಯಲ್ಲ, ದಿಸ್ ಇಸ್ ಒನ್ ವೆಕ್ಟರ್, ಇಎ ವೆಕ್ಟರ್. ಈ ರೀತಿಯಾಗಿ ಒಂದು ಇಎ ವೆಕ್ಟರ್ ಇದೆ. ಸೊ ಇದಕ್ಕೆ ಈ ಕಡೆ ಒಂದು ವೆಕ್ಟರ್ ಆಗುತ್ತೆ. ಅದಕ್ಕೆ ಏನಂತ ಕರೀತೀನಿ ನಾನು, ಇಎ ಕಾಸ್ ಥೀಟಾ ಅಂತ ಕರೀತೀನಿ. ಇಎ ಕಾಸ್ ಥೀಟಾ ಆ ಕಡೆ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಒಂದು ವೆಕ್ಟರ್ ಬರುತ್ತೆ, ಅದಕ್ಕೆ ಏನಂತ ಕರೀತೀನಿ ನಾನು, ಇಎ ಸೈನ್ ಥೀಟಾ ಅಂತ ಕರೀತೀನಿ. ಇಎ ಸೈನ್ ಥೀಟಾ, ಇಎ ಕಾಸ್ ಥೀಟಾ, ಇಎ ಸೈನ್ ಥೀಟಾ. ಆಮೇಲೆ ಈ ಕಡೆ ಅಬ್ಸರ್ವ್ ಮಾಡಿ, ಈ ಡಾಟೆಡ್ ಲೈನ್ ಪ್ಯಾರಲಲ್ ಅಂತ ಹೇಳಿದೆ. ಆಮೇಲೆ ಇಲ್ಲೊಂದಿದೆ ನೋಡಿ, ಈ ಟ್ರಾನ್ಸ್ಫರ್ಸಲ್ ಇದೆ. ಈ ಆಂಗಲ್ ಥೀಟಾ ಆದ್ರೆ ಈ ಕಡೆ ಇರುವಂತ ಆಂಗಲ್ ಕೂಡ ಏನಾಗುತ್ತೆ, ಥೀಟಾ. ಆರ್ ಆಂಗಲ್ಸ್ ಕಡೆ ಕರೆಸ್ಪಾಂಡಿಂಗ್ ಆಂಗಲ್ಸ್. ಇಲ್ಲಿ ಥೀಟಾ, ಇದು ಥೀಟಾ ಇದ್ರೆ ಇದು ಕೂಡ ಥೀಟಾ ಆಗುತ್ತೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಚೆಕ್ ಮಾಡಿ. ಪ್ಯಾರಲಲ್ ಲೈನ್ಸ್ ಬಗ್ಗೆ ಗೊತ್ತಲ್ಲ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ನಾನು. ಪ್ಯಾರಲಲ್ ಲೈನ್ಸ್ ಈ ಕಡೆ ನೋಡಿ, ಈ ರೀತಿಯಾಗಿದ್ರೆ ಪ್ಯಾರಲಲ್ ಲೈನ್ಸ್ ಗಳಿದ್ರೆ ಈ ರೀತಿಯಾಗಿದ್ರೆ ಈ ಆಂಗಲ್ ಏನಿವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಇವು. This angle 1 and angle 2. Angle 1 is equal to angle 2. ಯಾವ ಆಂಗಲ್ಗಳಿವು, ಯಾವಿವು, corresponding. They are called as corresponding angles. ಅದೇ ರೀತಿಯಾಗಿ ಇದನ್ನ angle 3 ಅಂದು, ಇದನ್ನ angle 4 ಅಂದ್ರೆ angle 3 is equal to angle 4. ಇವೇನಾಗ್ತವೆ, alternate interior ಏನಂತ ಕರೀತಾರೆ, ಓಕೆ, alternate interior angles ಅಂತ ಕರೀತಾರೆ. ಇದು ನಮ್ಮ ಡಿಸ್ಕಷನ್ ಅಲ್ಲ, ಇದು ಆಕ್ಚುಲಿ ನೀವು ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ ಆಗಿದ್ರೆ ಅಷ್ಟು ಮಾತ್ರ ನಿಮಗೆ ಗೊತ್ತಿರಬೇಕು. ಸೊ ಅದರ ಸಲುವಾಗಿ ಇದು ಥೀಟಾ ಆಗುತ್ತೆ. ಇದು ಥೀಟಾ ಆಗಿದ್ದಕ್ಕೆ ಇದು ಥೀಟಾ. ಏನಾಯ್ತು, ಇದು ಕರೆಸ್ಪಾಂಡಿಂಗ್ ಆಂಗಲ್ಸ್. ಇದು ಥೀಟಾ ಇದಕ್ಕೆ ಇದು ಥೀಟಾ. ಸೊ ಇಬಿ ಇದೆಯಲ್ಲ, ಸೊ ಇಬಿ ಇದಕ್ಕೆ ಇದು ಥೀಟಾ, ಇದು ಕೂಡ ವೆಕ್ಟರ್. ಸೊ ಅದರ ಸಲುವಾಗಿ ಈ ಕಡೆ ನೋಡಿ, ಇದನ್ನ ಸ್ಪ್ಲಿಟ್ ಮಾಡಬಹುದು. ಇಬಿ ನ ಈ ಕಡೆ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಇದು ಇಬಿ ಕಾಸ್ ಥೀಟಾ. ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಹೋದ್ರೆ ಏನಾಗುತ್ತೆ, ಇದು ಇಬಿ ಸೈನ್ ಥೀಟಾ. ಇಬಿ ಕಾಸ್ ಥೀಟಾ ಅಂಡ್ ಇಬಿ ಕಾಸ್ ಥೀಟಾ ಅಂಡ್ ಇಬಿ ಸೈನ್ ಥೀಟಾ. ಆ ರೀತಿಯಾಗಿ ಬಂದಿದೆ, ಇಬಿ ಕಾಸ್ ಥೀಟಾ, ಇಬಿ ಸೈನ್ ಥೀಟಾ. ನೆಕ್ಸ್ಟ್ ನೋಡಬಹುದು, ಇಲ್ಲಿ ಇಎ ಕಾಸ್ ಥೀಟಾ, ಇಬಿ ಕಾಸ್ ಎರಡು ಒಂದೇ ಡೈರೆಕ್ಷನ್ ಇದಾವೆ. ಸೊ ಅದರ ಸಲುವಾಗಿ ಮ್ಯಾಟ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇಬಿ ಸೈನ್ ಥೀಟಾ, ಇಎ ಸೈನ್ ಥೀಟಾ ಎರಡು ಏನಿದಾವೆ, ಈ ಕಡೆ ಒಂದು ಈ ಕಡೆ ಒಂದಿದೆ. ಸೊ ಇವೆರಡು ಅಪೋಸಿಟ್ ಇದಾವೆ. ಸೈನ್ ಥೀಟಾ ಮತ್ತೆ ಎ ಮತ್ತೆ ಬಿ ಇಂದ ಇದೇನಿದೆ, ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಎರಡು ಈಕ್ವಲ್ ಆಗ್ತವೆ. ಸೊ ಅದರ ಸಲುವಾಗಿ ಇವೆರಡು ಏನಾಗ್ಬಿಡ್ತಾವೆ, ಒಂದಕ್ಕೊಂದು ಕ್ಯಾನ್ಸಲ್.
Are you getting my point? So, ಬರೀತೀನಿ ನಾನು ಏನು ಬರೀತೀನಿ EB sin theta and EA sin theta are equal and opposite. So they cancel each other. ಅವೆರಡು ಒಂದಕ್ಕೊಂದು ಏನು ಮಾಡ್ತವೆ ಕ್ಯಾನ್ಸಲ್ ಮಾಡಿಬಿಡ್ತವೆ. ಸೊ ಅದರ ಸಲುವಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಮತ್ತೊಂದು ಪಾಯಿಂಟ್ ಬಂದಿದೆ ಇಲ್ಲಿ. ಏನ್ ಪಾಯಿಂಟ್ ಬಂದಿದೆ ಅದು EA is equal to EB. EA ಮತ್ತೆ EB ಗಳು ಎರಡು ಏನಿರ್ತವೆ ಈಕ್ವಲ್ ಇರಬೇಕು. ಯಾಕಂದ್ರೆ ಇದರಿಂದ ಇದು ಡಿಸ್ಟೆನ್ಸ್ ಎಷ್ಟಿದೆ ಅದರಿಂದ ಅದರ ಡಿಸ್ಟೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಡಿಸ್ಟೆನ್ಸ್ r and this is also distance r. ಎರಡು ಡಿಸ್ಟೆನ್ಸ್ r ಇದಾವೆ. ಅದರ ಸಲುವಾಗಿ ಈಗ E net ಕಂಡುಹಿಡಿಯಬೇಕು. ಸೊ E net is equal to ಏನಾಗುತ್ತೆ ಆ ಕಡೆ ನೋಡಿ ಒಂದು EA cos theta ಇದೆ ಇನ್ನೊಂದು EB cos theta ಇದೆ. ಸೊ ಎರಡು ಸೇರ್ಕೊಂಡು ಏನಾಗ್ತವೆ ಅವು EA cos theta plus EB cos theta plus EB cos theta. ಸೊ ಇದರೊಳಗಡೆ ನಾನು ಏನು ಕಾಮನ್ ತೆಗಿತೀನಿ cos theta ಕಾಮನ್ ತೆಗೆದೆ ಅನ್ಕೊಳ್ಳಿ. ಇದನ್ನ ಈ ರೀತಿಯಾಗಿ ಬರೀಬಹುದಾ EA plus EB into cos theta ಅಂತ ಬರೀಬಹುದಾ ನಾನು? ಆಫ್ ಕೋರ್ಸ್ ಬರೀಬಹುದು. EA cos theta EB cos theta ಈ ರೀತಿಯಾಗಿ ಬರುತ್ತೆ. ಸೊ ಬರೋದಕ್ಕೆ ಏನಾಗುತ್ತೆ ಇದು EA plus EA ಅಂತ ಬರೀಬಹುದಾ ಇದನ್ನ? ಯಾಕಂದ್ರೆ EB ಯಾವ್ದಕ್ಕೆ ಈಕ್ವಲ್ ಇದೆ EA ಗೆ ಈಕ್ವಲ್ ಇದೆ. ಸೊ ಅದರ ಸಲುವಾಗಿ ಏನಾಯ್ತು cos theta. ಸೊ ಅದರ ಸಲುವಾಗಿ ಎರಡು ಸೇರ್ಕೊಂಡು ಏನಾಗುತ್ತೆ ಇದು 2EA cos theta. ಸೊ E net is equal to 2EA cos theta. ಕಂಡುಹಿಡಿಯಕ್ಕೆ ಶುರು ಮಾಡೋಣ. ಇನ್ನು very ಸಿಂಪಲ್ ಆಗಿರುವಂತ ಡೆರಿವೇಶನ್ ಇದೆ ಇದು. ಇದನ್ನು ಮುಗೀತು, ಡೆರಿವೇಶನ್ ಮುಗೀತು ಬಂತು. ಸೊ E net is equal to ಏನಾಗುತ್ತೆ ಹೇಳಿ 2 into EA ಅಂದ್ರೆ ಏನಿದೆ ಹೇಳಿ EA ಅಂದ್ರೆ ಈ ಪಾಯಿಂಟ್ ಇಂದ ಇಲ್ಲಿವರೆಗೂ ಇರುವಂತ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿಂದ ಇಲ್ಲಿಗೆ ಒಳಗಡೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್. ಏನಿದೆ ಫಾರ್ಮುಲಾ KQ divided by R square. ಏನಿದೆ KQ divided by R square. ಸೊ ಅದರ ಸಲುವಾಗಿ ಏನಾಗುತ್ತೆ EA ಬದಲಿಗೆ ಬರೀತೀನಿ ನಾನು ಇಲ್ಲಿ KQ divided by R square. KQ divided by R square. ಸೊ R square ಏನಾಗುತ್ತೆ ಅಂತ ನೋಡೋಣ. ಈ R ಇದೆಲ್ಲ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿ ಅದನ್ನ ಕಂಡುಹಿಡಿಕೊಳ್ಳೋಣ. ಆಮೇಲೆ ಇಲ್ಲಿ ಮೊದಲನೇ ಒಂದಿದೆ ಏನದು cos theta. cos theta ಅಂದ್ರೆ ಏನಾಗುತ್ತೆ adjacent divided by hypotenuse. ಇದು adjacent divided by hypotenuse. ಸೊ adjacent ಅಂದ್ರೆ ಏನಿದೆ ಅಲ್ಲಿ adjacent ಅಂದ್ರೆ L ಇದೆ. ಸೊ divided by ಏನಾಗುತ್ತೆ ಇದು R. ಅದರ ಸಲುವಾಗಿ ಏನು ಬಂತು 2KQ into L divided by R cube ಅಂತ ಬಂತು. R cube ಈ ರೀತಿಯಾಗಿ ಬಂತು. ಓಕೆ ಇನ್ R ಅನ್ನ ಕಂಡು ಹಿಡ್ಕೊಳ್ಳಿ. ಏನಾಗುತ್ತೆ ಇದನ್ನ ಹೆಂಗ್ ಬರೀಬಹುದು ನೋಡಿ. ಇದನ್ನ ಹೆಂಗ್ ಬರೀಬಹುದಾ K into Q into 2L ಅಂತ ಬರೀಬಹುದಾ? ಈ K ನ ಮೊದಲು ಬರೆದಿದ್ದೀನಿ, Q ನ ಆಮೇಲೆ ಬರೆದಿದ್ದೀನಿ, 2 into L ನ ಆಮೇಲೆ ಬರೆದಿದ್ದೀನಿ. ಡಿವೈಡೆಡ್ ಬೈ R cube ಅಂತ ಕಂಡು ಹಿಡ್ಕೊಳ್ಳಿ. ಇಲ್ಲಿ ಬ್ರಾಕೆಟ್ ಅಲ್ಲಿ ಇಲ್ಲೇ ಮಾಡ್ಕೊಳ್ಳಿ. R cube ಅಂದ್ರೆ ಏನಾಗುತ್ತೆ ಇದು R cube ಅಂತ ಬಿಟ್ಬಿಡಿ. ಮೊದಲು R ಕಂಡು ಹಿಡ್ಕೊಳ್ಳಿ. R ಅಂದ್ರೆ ಏನಿದೆ ಇದು ಈ ಕಡೆ ಒಂದು L ಇದೆ ಈ ಕಡೆ ಒಂದು X ಇದೆ. ಸೊ R square is equal to L square plus X square. ಪೈಥಾಗರಸ್ ಥಿಯರಂ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಫುಲ್ ಬರ್ಲಿ ಬೋರ್ಡ್ ಬರ್ಲಿ. R square is equal to L square plus X square. ಸೊ ಅದರ ಮತ್ತೆ ಝೂಮ್ ಮಾಡ್ತಾ ಇದೆ ಅದೇನು ಪ್ರಾಬ್ಲಮ್ ಇಲ್ಲ. ಅದರ ಸಲುವಾಗಿ R is equal to ಏನಾಗುತ್ತೆ under root L square plus X square. R is equal to under root L square plus X square. R is equal to under root L square plus X square ಆಗಿದ್ದಕ್ಕೆ R cube ಏನಾಗುತ್ತೆ ಇದು under root L square plus X square whole to the power 3. ಓಕೆ ನೆಕ್ಸ್ಟ್ ಟೈಮ್ ಮುಂದೆ ಹೋಗಿ ಏನಾಗುತ್ತೆ ಹೇಳಿದ್ದು K into Q into 2L ಅಂದ್ರೆ ಏನು P. ಈ E net ಇದೆಯಲ್ಲ ಇದರ ವೆಕ್ಟರ್ ಹಾಕೊಂಡ ಬನ್ನಿ, ನೋ ಪ್ರಾಬ್ಲಮ್, ಏನು ಇಶ್ಯೂ ಆಗೋದಿಲ್ಲ. ಸೊ E net is equal to KP divided by ಇಲ್ಲೇ ನೆಗ್ಲೆಕ್ಟ್ ಮಾಡ್ತೀನಿ ಅಂದ್ರೆ ನಾನು L square is a very smaller than X square. ಡೈಪೋಲ್ ಆಲ್ರೆಡಿ ನಾನು ಹೇಳಿದ್ದೀನಿ ಡಿಸ್ಟೆನ್ಸ್ ತುಂಬಾ ಚಿಕ್ಕದಿರುತ್ತೆ ಅಂತ ಹೇಳಿ. ಸೊ ನೆಗ್ಲೆಕ್ಟ್ L square ನಾನು ಇಲ್ಲಿ ನೆಗ್ಲೆಕ್ಟ್ ಮಾಡಿದೆ. L square ನಾನು ನೆಗ್ಲೆಕ್ಟ್ ಮಾಡಿದ್ರೆ ಏನು ಉಳಿಯುತ್ತೆ ಇಲ್ಲಿ ಹೇಳಿ X square. ಇದು ನೆಗ್ಲೆಕ್ಟ್ ಮಾಡಿದ್ರೆ X square ಮತ್ತೆ ಇದು ಸ್ಕ್ವೇರ್ ರೂಟ್ ಇದೆ. ಆಮೇಲೆ whole to the power 3 ಇದೆ. ಆಮೇಲೆ ಇದರ ಒಳಗಡೆ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಗಳು ಏನಾಗ್ತವೆ ಕ್ಯಾನ್ಸಲ್. ಈ ಸ್ಕ್ವೇರ್ ಇದೆಯಲ್ಲ ಈ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಗಳು ಕ್ಯಾನ್ಸಲ್ ಆಗಿ ಟೋಟಲ್ ಆಗಿ ಈ ಸೈಡ್ ಬರಿತಾ ಇದೆ ನನಗೆ ಇದೆ ಏನಿದೆ ಡೆರಿವೇಶನ್. ಸೊ E net is equal to ನೀವು ಈ ಕಡೆ ಬಂದು ಬರ್ಕೊಳ್ಳಿ. ಸೊ E net is equal to ಏನಾಗುತ್ತೆ KP divided by ಇಲ್ಲಿ x square ಇತ್ತಲ್ಲ ಇದು ಈ ರೂಟ್ ಜೊತೆ ಕ್ಯಾನ್ಸಲ್ ಆಗಿದೆ. ಉಳಿಯೋದೇನು x cube ಮಾತ್ರ ಉಳಿಯುತ್ತೆ. ಸೊ E net is going to be KP divided by x cube. ಇಲ್ಲಿಗೆ ಡೆರಿವೇಶನ್ ಮುಗಿಯುತ್ತೆ. ಓಕೆ ನೆಕ್ಸ್ಟ್ ಒಂದು ಅಬ್ಸರ್ವ್ ಮಾಡಿ ಇಲ್ಲಿ ಏನಂದ್ರೆ ಡೈಪೋಲ್ ಮೂಮೆಂಟ್ ಹೆಂಗಿದೆ ಡೈಪೋಲ್ ಮೂಮೆಂಟ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. P cap ಈ ಕಡೆ ಇದೆ ವೆಕ್ಟರ್ P ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇದೆ ಅಪೋಸಿಟ್ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅದು ನೋಡಿದ್ರೆ ಡೈಪೋಲ್ ಮೂಮೆಂಟ್ ಆ ಕಡೆ ಇದೆ, ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ. ಸೊ ಇದಕ್ಕೆ ಏನಾಗುತ್ತೆ ಒಂದಕ್ಕೊಂದು
ಅಪೋಸಿಟ್ ಇದಾವೆ. ಅದರ ಸಲುವಾಗಿ ಈ ಇ ನೆಟ್ ಇದೆಯಲ್ಲ, ವಾಟ್ ಎವರ್ ಇ ನೆಟ್ ಐ ಹ್ಯಾವ್, ಅಲ್ಲೇನು ಇ ನೆಟ್ ಬಂದಿದೆ, ಅಲ್ಲಿ ಇ ನೆಟ್ ಅಂತ ಏನು ನಾನು ವ್ಯಾಲ್ಯೂ ಬರ್ಸಿದೀನಿ, ಇ ನೆಟ್ ಅಂತ ಅಲ್ಲಿ ಕೆಳಗಡೆ ಬರ್ಸಿದೀನಿ, ಅದನ್ನ ಈ ರೀತಿಯಾಗಿ ಕೂಡ ಬರೀತಾರೆ, ಮೈನಸ್ ಕೆ ಪಿ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್, ಮೈನಸ್ ಕೆ ಪಿ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್. ಕೆ ಪಿ ಬೈ ಎಕ್ಸ್ ಕ್ಯೂಬ್ ಇಸ್ ಕರೆಕ್ಟ್. ಮೈನಸ್ ಕೆ ಪಿ ಯಾಕೆ ಬರ್ದಿದ್ದೀವಿ, ಯಾಕಂದ್ರೆ ಪಿ ಅಂಡ್ ಇ ನೆಟ್ ಆರ್ ಅಪೋಸಿಟ್. ಇ ನೆಟ್ ಅಂಡ್ ಪಿ ಆರ್ ಅಪೋಸಿಟ್, ಒಂದಕ್ಕೊಂದು ಅಪೋಸಿಟ್ ಇರುವುದರಿಂದ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯುವಾಗ ಈ ರೀತಿಯಾಗಿ ನೀವು ಮೈನಸ್ ಅಲ್ಲಿ ಕೂಡ ಬರೀಬಹುದು. ಇನ್ ಫ್ರೀ ಸ್ಪೇಸ್ ಫ್ರೀ ಸ್ಪೇಸ್ ಅಲ್ಲಿ ಇರುವಾಗ k is equal to ಏನಾಗುತ್ತೆ, 1 divided by 4 pi epsilon ಆಗುತ್ತೆ. ಸೊ ಅದರ ಸಲುವಾಗಿ e net is equal to ವ್ಯಾಲ್ಯೂ ಏನು ಬರುತ್ತೆ, ಸೊ e net is going to be k ಅಂದ್ರೆ ಏನಿದೆ ಮೈನಸ್ ಬರೀತೀರಾ, ಮೊದಲು ಮೈನಸ್ ಇದೆ, k ಅಂದ್ರೆ 1 divided by 4 pi epsilon naught, ಆಮೇಲೆ ಮತ್ತೇನಿದೆ, ಸೊ p divided by x cube. ಸೊ ಈ ರೀತಿಯಾಗಿ ಕೂಡ ನೀವು ಬರೀಬಹುದು. ನಾನು ಆಲ್ರೆಡಿ ಹೇಳಿದ್ರೆ ಲಾಸ್ಟ್ ವಿಡಿಯೋಲಿ ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ, ಬೋರ್ಡ್ ಎಕ್ಸಾಮ್ ಗೆ ಯೂಸ್ ಮಾಡ್ತೀರಾ, ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ, ಕಾಂಪಿಟೇಷನ್ ಯೂಸ್ ಮಾಡ್ತೀರಾ. ಇಕ್ವಿಟೋರಿಯಲ್ ಲೈನ್ ಏನ್ ಬರುತ್ತೆ, kp divided by x cube, ಏನ್ ಹೇಳಿ, kp by x cube. ಅದೇನಾದ್ರೂ ಆಕ್ಸಿಯಲ್ ಏನಾದ್ರೂ ಏನಾಗುತ್ತೆ, 2kp by x cube. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದು, ಇದನ್ನ ಕ್ಯಾಚ್ ಮಾಡಿದ್ರೆ ಕ್ವೆಶ್ಚನ್ಸ್ ಗಳು ಈಸಿಯಾಗಿ ಸಾಲ್ವ್ ಆಗ್ತವೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ equatorial line on perpendicular bisector of electric dipole. Understood? Okay. ಚಿಕ್ಕದಾಗಿರೋ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಅಲ್ಲಿ ಏನ್ ಮಾಡೋಣ ಅಂದ್ರೆ ಜನರಲ್ ಪಾಯಿಂಟ್ ಇದೆಯಲ್ಲ, ಆ ಜನರಲ್ ಪಾಯಿಂಟ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳಿ ನಾವು ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕೀಪ್ ವಾಚಿಂಗ್, ಕೀಪ್ ರೀಡಿಂಗ್.